ನಮಸ್ಕಾರ ಎಲ್ಲರಿಗೂ. ನೀವು ಫಾರಿನ್ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ನಿಮ್ ಡೀಟೇಲ್ಡ್ ಐಟ್ನರಿ ತುಂಬಾ ಇಂಪಾರ್ಟೆಂಟ್. ನಿಮ್ ಟ್ರಿಪ್ಪಿಗೆ ಅಷ್ಟೇ ಅಲ್ಲ, ಬಟ್ ನಿಮ್ ವೀಸಾ ಪ್ರೊಸೆಸಿಂಗಿಗೂ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ ವೀಸಾ ವ್ಯಾಲಿಡಿಟಿ ಡಿಪೆಂಡ್ ಆಗೋದೇ ಈ ಡಾಕ್ಯುಮೆಂಟ್ ಇಂದ. ಯಾಕಂದ್ರೆ ಒಂದ್ಸತಿ ನಿಮ್ ವೀಸಾ ಅಪ್ರೂವ್ ಆಯ್ತು ಅಂದ್ರೆ ಅದರಲ್ಲಿ ಡೇಟ್ಸ್ ಮೆನ್ಷನ್ ಆಗಿರುತ್ತೆ, ಎಷ್ಟು ದಿನ ತನಕ ಅದು ವ್ಯಾಲಿಡಿಟಿ ಇದೆ ಅಂತ. 1 ಮಂತ್ ಇರ್ಬೋದು, 6 ಮಂತ್ಸ್ ಇರ್ಬೋದು, 1 ಇಯರ್ ಇರ್ಬೋದು. ಎಲ್ಲ ಡಿಪೆಂಡ್ ಆಗೋದೇ ನೀವು ಕೊಟ್ಟಿರೋ ಈ ಡೀಟೇಲ್ಡ್ ಐಟ್ನರಿಯಿಂದ. ನಾವು ಐರ್ಲ್ಯಾಂಡ್, ಪೋಲ್ಯಾಂಡ್, ಆಸ್ಟ್ರಿಯಾ ಈ 3 ಕಂಟ್ರಿಗೂ ಅಪ್ಲೈ ಮಾಡಿತ್ತು, ಮತ್ತೆ 3 ಕಂಟ್ರಿಯಲ್ಲೂ ಅಪ್ರೂವ್ ಕೂಡ ಆಗಿದೆ. ಸೊ ನನ್ನ ಐಟ್ನರಿಯಲ್ಲಿ ಏನೇನ್ ಡೀಟೇಲ್ಸ್ ಇತ್ತು ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಅವಾಗ ನಿಮ್ಮ ಐಟ್ನರಿ ರಿಜೆಕ್ಟ್ ಆಗೋದಿಲ್ಲ. ಫಸ್ಟ್ ಹೆಡ್ಡಿಂಗ್ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು ಡೀಟೇಲ್ಡ್ ಐಟ್ನರಿ ಅಂತ, ಸೊ ದಟ್ VFS ಆಫೀಸರ್ ನೋಡಿದ ಕೂಡಲೇ ಈ ಡಾಕ್ಯುಮೆಂಟ್ ನ ಪಿಕ್ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ ಸಮ್ಮರಿ, ಲೈಕ್ ನಾವು ಮೆನ್ಷನ್ ಮಾಡಿರೋದು 15 ಡೇಸ್ ಶೆಂಗನ್ ಟೂರ್ ಕವರಿಂಗ್ ಆಸ್ಟ್ರಿಯಾ, ಹೆರಿಟೇಜ್, ಸ್ವಿಸ್ ಆಪ್ಸ್ ಮತ್ತೆ ಕ್ರೊಯೇಷಿಯಾ ಕೋಸ್ಟ್. ಸೊ ಈ ತರ ನೀವ್ ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ ಅಂತ ಅದ್ರದ್ದು ಜಸ್ಟ್ ಹೈಲೈಟ್ಸ್ ನ ನೀವು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಅಪ್ಲಿಕೆಂಟ್ ಇನ್ಫಾರ್ಮೇಶನ್, ಅವ್ರದ್ದು ಫುಲ್ ನೇಮ್ ಮೆನ್ಷನ್ ಮಾಡಿ, ಪಾಸ್ಪೋರ್ಟ್ ನಂಬರ್, ನ್ಯಾಷನಾಲಿಟಿ ಮತ್ತೆ ಡೇಟ್ ಆಫ್ ಬರ್ತ್, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಇಲ್ಲಿ ನೀವು ಇಮೇಲ್ ID ಕೂಡ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಟ್ರಾವೆಲ್ ಓವರ್ ವ್ಯೂ, ಇಲ್ಲಿ ಫಸ್ಟ್ ಪರ್ಪಸ್ ಆಫ್ ಟ್ರಾವೆಲ್, ಇದು ಟೂರಿಸಂ ಇರ್ಬೋದು, ಎನಿ ಬಿಸ್ನೆಸ್ ಟ್ರಿಪ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ವಿಸಿಟ್, ಯಾವ್ದಾರ ಆಪ್ಷನ್ ಇರ್ಬೋದು. ನಿಮ್ ಟ್ರಿಪ್ ಪ್ರಕಾರ ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡ್ಯೂರೇಷನ್ ಆಫ್ ದ ಸ್ಟೇ, ನಾವಿಲ್ಲಿ 15 ಡೇಸ್ ಹೋಗಿದ್ವಿ, ನಿಮ್ ಟ್ರಿಪ್ ಪ್ರಕಾರ ನೀವು ಆಡ್ ಮಾಡಿ. ನೆಕ್ಸ್ಟ್ ಟ್ರಾವೆಲ್ ಡೇಟ್ಸ್, ಇದರಲ್ಲಿ ಡೇಟ್ ಆಫ್ ಎಂಟ್ರಿ ಮತ್ತೆ ಡೇಟ್ ಆಫ್ ಎಕ್ಸಿಟ್ ನ ಮೆನ್ಷನ್ ಮಾಡಿ. ಈ ಡೀಟೇಲ್ಸ್ ನ ನೀವು ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡಿದ್ರೆ VFS ಆಫೀಸರ್ಗೆ ಒಂದು ಐಡಿಯಾ ಸಿಗುತ್ತೆ ನಿಮ್ ಟ್ರಿಪ್ ಬಗ್ಗೆ. ಇನ್ ಕೇಸ್ ನೀವು ಗ್ರೂಪ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಅವ್ರದ್ದು ಡೀಟೇಲ್ಸ್ ನ ಜಸ್ಟ್ ಹೈ ಲೆವೆಲ್ ಆಗಿ ಮೆನ್ಷನ್ ಮಾಡಿ. ಇಲ್ಲೊಂದು ಪ್ರೋ ಟಿಪ್ ಇದೆ, ಆಲ್ವೇಸ್ ನೀವು ಟ್ಯಾಬ್ಲರ್ ಫಾರ್ಮ್ ಅಥವಾ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ನಿಮ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿದ್ರೆ ಇದು VFS ಆಫೀಸರ್ಗೆ ಓದೋದಕ್ಕೆ ತುಂಬಾ ಈಸಿ ಇರುತ್ತೆ. ಸೊ ಇಲ್ಲಿ ನಾವು 4 ಮೆಂಬರ್ಸ್ ಟ್ರಾವೆಲ್ ಮಾಡ್ತಿದ್ವಿ. ಸೊ ನನ್ನ ಡೀಟೇಲ್ಸ್ ಬಿಟ್ಟು ಇನ್ 3 ಜನದ್ದು ಏನೇನ್ ಡೀಟೇಲ್ಸ್ ಇದೆ, ಲೈಕ್ ಅವ್ರದ್ದು ನೇಮ್ ಮತ್ತೆ ಪಾಸ್ಪೋರ್ಟ್ ನಂಬರ್ ನ ಟ್ಯಾಬ್ಲರ್ ಫಾರ್ಮ್ ಅಲ್ಲಿ ಹಾಕಿದೀನಿ. ಇನ್ ಕೇಸ್ ನೀವು ಸೋಲೋ ಟ್ರಾವೆಲರ್ ಇದ್ರೆ ಇದೆಲ್ಲ ಬೇಡ, ಸ್ಕಿಪ್ ಮಾಡ್ಬೋದು. ನಮ್ ಟ್ರಾವೆಲ್ ಪ್ಲಾನ್ ಹೇಗಿತ್ತು ಅಂದ್ರೆ, ಫಸ್ಟ್ ನಾವು ಆಸ್ಟ್ರಿಯಾ ಕವರ್ ಮಾಡ್ತಿದ್ವಿ, ಅದು 6 ಡೇಸ್. ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್, ನೆಕ್ಸ್ಟ್ ಕ್ರೊಯೇಷಿಯಾ. ಸೊ ಆ ಡೇಸ್ ಪ್ರಕಾರ ನಾವು ಇಲ್ಲಿ ಡೇ 1 to 7 ಆಸ್ಟ್ರಿಯಾ, ದಟ್ ಇಸ್ ಅಕ್ಟೋಬರ್ 1st to 7th ಅಂತ ಮೆನ್ಷನ್ ಮಾಡಿದೀವಿ. ಇದು ಹೈ ಲೆವೆಲ್ ಹೆಡ್ಡಿಂಗ್. ಅದ್ರ ಅಂಡರ್ ನೀವು ನೆಕ್ಸ್ಟ್ ನೋಡ್ಬೋದು, ಡೇ 1st October 2024 ಟ್ರಾವೆಲ್ ಫ್ರಮ್ ಬೆಂಗಳೂರು ಇಂಡಿಯಾ ಟು ವಿಯೆನ್ನಾ ಆಸ್ಟ್ರಿಯಾ. ಸೊ ಫಸ್ಟ್ ಡೇ ಆಲ್ಮೋಸ್ಟ್ ನಮ್ದು ಟ್ರಾವೆಲಿಂಗ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಟ್ರಾವೆಲ್ ಅಂತ ಸೈಡ್ ಹೆಡ್ಡಿಂಗ್ ಕೊಟ್ಟಿ, ಅಲ್ಲಿ ಫ್ಲೈಟ್ ಫ್ರಮ್ ಬೆಂಗಳೂರು ಇಂಡಿಯಾ, ಅರೈವಲ್ ಇನ್ ವಿಯೆನ್ನಾ ಅಂತ ಹಾಕಿ, ನೆಕ್ಸ್ಟ್ ಫ್ಲೈಟ್ ಡೀಟೇಲ್ಸ್, ಆಲ್ರೆಡಿ ನಾವು ಫ್ಲೈಟ್ ಟಿಕೆಟ್ಸ್ ತಗೊಂಡಿರ್ತೀವಿ, ಸೊ ಆ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿರ್ತೀವಿ. ಅದು ಈವನ್ ಇಂಟರ್ ಕನೆಕ್ಟಿಂಗ್ ಫ್ಲೈಟ್ಸ್ ಇದ್ರೆ ಅದನ್ನು ಅಟ್ಯಾಚ್ ಮಾಡಿರ್ಬೇಕು. ನೆಕ್ಸ್ಟ್ ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ ಅದನ್ನ ಮೆನ್ಷನ್ ಮಾಡ್ಬೋದು. ಲೈಕ್ ಆಲ್ಮೋಸ್ಟ್ ಇಲ್ಲಿ ಟ್ರಾವೆಲ್ ಇರುತ್ತೆ ಫಸ್ಟ್ ಡೇ, ಸೊ ಅದನ್ನ ಬಿಟ್ಟು ನೀವು ಈವ್ನಿಂಗ್ ರೀಚ್ ಆದ್ಮೇಲೆ ಏನಾದ್ರೂ ಆಕ್ಟಿವಿಟಿ ಇತ್ತು ಅಂದ್ರೆ ಅದನ್ನ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಮೀಲ್ಸ್ ಲೈಕ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನಿಮ್ ಆಪ್ಷನ್ಸ್ ಪ್ರಕಾರ ಇಲ್ಲಿ ಮೆನ್ಷನ್ ಮಾಡಿ. ಇದನ್ನ ಇವನ್ ಸ್ಕಿಪ್ ಕೂಡ ಮಾಡ್ಬೋದು, ನಾಟ್ ನೆಸೆಸರಿ, ಬಟ್ ನಾವು ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಅಕೊಮೊಡೇಷನ್, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ದು ಎವ್ರಿ ಡೇ ಅಕೊಮೊಡೇಷನ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡೇ 2 ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಅಗೇನ್ ಮೆನ್ಷನ್ ದ ಡೇಟ್, ಪ್ಲೇಸ್, ಆಕ್ಟಿವಿಟೀಸ್, ಮೀಲ್ಸ್, ಅಕೊಮೊಡೇಷನ್. ಇಲ್ಲಿ ಆಕ್ಟಿವಿಟೀಸ್ ಮೆನ್ಷನ್ ಮಾಡಿದಾಗ ನೀವು ಇನ್ ಕೇಸ್ ಯಾವ್ದಾದ್ರು ಮ್ಯೂಸಿಯಂ ವಿಸಿಟ್ ಮಾಡ್ತಿರ್ಬೋದು, ಅಥವಾ ಚರ್ಚ್ ವಿಸಿಟ್ ಮಾಡ್ತಿರ್ಬೋದು, ಅಥವಾ ಸ್ಪೆಸಿಫಿಕ್ ಯಾವ್ದಾದ್ರು ಮೌಂಟೇನ್ಸ್ ಇರ್ಬೋದು, ಏನಾದ್ರು ರಿವರ್ಸ್ ಇರ್ಬೋದು. ಸೊ ಇದನ್ನ ಎಲ್ಲ ಪ್ರೀ ಪ್ಲಾನ್ ಮಾಡಿ ಇಲ್ಲಿ ಮೆನ್ಷನ್ ಮಾಡಿ. ಇದೇ ಪ್ರಕಾರ ಡೇ 1 ಇಂದ ಡೇ 6 ತನಕ ನಿಮ್ದು ಎಲ್ಲ ಎವ್ರಿ ಡೇ ಪ್ಲಾನ್ ನ ಮೆನ್ಷನ್ ಮಾಡಿ. ಡೇ 6 ನೈಟ್ ನೀವು ಅಕೊಮೊಡೇಷನ್ ಅಲ್ಲಿ ಸ್ಟೇ ಮಾಡ್ತೀರಾ. ನೆಕ್ಸ್ಟ್ ಮಾರ್ನಿಂಗ್ ಆಸ್ಟ್ರಿಯಾ ಅಕೊಮೊಡೇಷನ್ ಡೀಟೇಲ್ಸ್ ಅಂಡರ್ ನೀವು ಎಲ್ಲೆಲ್ಲಿ ಸ್ಟೇ ಆಗಿದ್ರಿ, ಯಾವ ಪ್ಲೇಸ್ ಅಲ್ಲಿ ಸ್ಟೇ ಆಗಿದ್ರಿ, ವೆದರ್ ಹೋಟೆಲ್ ಆರ್ ಅಪಾರ್ಟ್ಮೆಂಟ್, ಎಲ್ಲಾದ್ರದ್ದು ಡೀಟೇಲ್ಸ್ ಮೆನ್ಷನ್ ಮಾಡಿ. ಯಾಕಂದ್ರೆ ನೀವು ಮುಂಚೆ ಜಸ್ಟ್ ಹೈ ಲೆವೆಲ್ ಅಲ್ಲಿ ಅಪಾರ್ಟ್ಮೆಂಟ್ ಅಥವಾ ಹೋಟೆಲ್ ನೇಮ್ ನ ಮೆನ್ಷನ್ ಮಾಡಿದ್ರಿ, ಇವಾಗ ಇಲ್ಲಿ ಡೀಟೇಲ್ಡ್ ವೇ ಅಲ್ಲಿ ಮೆನ್ಷನ್ ಮಾಡಿ. ಲೈಕ್ ಯಾವ್ದು Airbnb ಅಥವಾ ಹೋಟೆಲ್ ನೇಮ್,
ನೀವು ಡ್ಯೂರೇಷನ್ ಆಫ್ ದ ಸ್ಟೇ, ಎಷ್ಟು ಡೇಸ್ ನೈಟ್ಸ್ ಸ್ಟೇ ಆಗಿದ್ರಿ, ಚೆಕ್ ಇನ್ ಯಾವಾಗ ಆಗಿದ್ರಿ, ಯಾವ ಡೇಟ್ ಇಂದ ಚೆಕ್ಔಟ್ ಯಾವಾಗ, ಅದ್ರದ್ದು ಫುಲ್ ಡೀಟೇಲ್ಡ್ ಅಡ್ರೆಸ್, ಫೋನ್ ನಂಬರ್ ಜೊತೆಗೆ ಕನ್ಫರ್ಮೇಶನ್ ನಂಬರ್. ಸೊ ಈ ತರ ನಿಮ್ 6 days ಸ್ಟೇ ಎಲ್ಲಾದ್ರದ್ದು ಡೀಟೇಲ್ಡ್ ವೇ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಡೇ 7 ಮಾರ್ನಿಂಗ್ ನೀವು ನೆಕ್ಸ್ಟ್ ಕಂಟ್ರಿಗೆ ಟ್ರಾವೆಲ್ ಮಾಡ್ತೀರಾ. ಸೊ ಟ್ರಾವೆಲ್ ನೀವು ಫ್ಲೈಟ್ ಇಂದ ಮಾಡ್ಬೋದು, ರೆಂಟಲ್ ಕಾರ್ ಇಂದ ಮಾಡ್ಬೋದು, ಅಥವಾ ಟ್ರೈನ್ ಇಂದ ಮಾಡ್ಬೋದು. ಇದು ಯಾವ್ದು ನಿಮ್ದು ಚಾಯ್ಸ್ ಇದೆ ಅದನ್ನ ಮೆನ್ಷನ್ ಮಾಡಿ. ಸೊ ಡೇ 7 ಅಲ್ಲಿ ಫುಲ್ಲಿ ನಿಮ್ದು ಟ್ರಾವೆಲ್ ಇರುತ್ತೆ. ಮೇ ಬಿ ನೀವು ಆಫ್ಟರ್ನೂನ್ ರೀಚ್ ಆದ್ರೆ ಅಲ್ಲಿ ನಿಯರ್ ಬೈ ಪ್ಲೇಸಸ್ ನ ವಿಸಿಟ್ ಮಾಡ್ತೀರಾ. ಸೊ ಅಲ್ಲಿ ಮತ್ತೆ ಇನ್ನೊಂದು ಸ್ಟೇ ಅಲ್ಲಿ ಅವತ್ ನೈಟ್ ಸ್ಪೆಂಡ್ ಮಾಡ್ತೀರಾ. ನೆಕ್ಸ್ಟ್ ಸಪೋಸ್ ನೆಕ್ಸ್ಟ್ 3 days ಪ್ಲಾನು. ಸೊ ನಾನು ಹೈ ಲೆವೆಲ್ ಅಲ್ಲಿ ಡೇ 8 to 10 ಅಂತ ಮೆನ್ಷನ್ ಮಾಡಿದ್ದೀನಿ. ಇದು ಸ್ವಿಟ್ಜರ್ಲ್ಯಾಂಡ್. ನಿಮ್ದು ಯಾವ ಕಂಟ್ರಿ ಚಾಯ್ಸ್ ಇದೆನೋ ಅದನ್ನ ಆಡ್ ಮಾಡಿ. ಮತ್ತೆ ಸ್ಪೆಸಿಫಿಕ್ಲಿ ಡೇ 8 ನಾವು ಝುರಿಚ್ ಇಂದ ಲುಝರ್ನ್ ಮತ್ತೆ ಮೌಂಟ್ ಪಿಲಾಟಸ್ ಕವರ್ ಮಾಡ್ತೀವಿ ಅಂತ ಹೈ ಲೆವೆಲ್ ಅಲ್ಲಿ ಹೆಡಿಂಗ್ ಅಲ್ಲಿ ಹಾಕಿದೀವಿ. ಇಲ್ಲಿ ಮತ್ತೆ ಟ್ರಾವೆಲ್, ಆಕ್ಟಿವಿಟೀಸ್, ಮೀಲ್ಸ್, ಅಕೊಮಡೇಷನ್. ಸೊ ಇದೇ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇ 9, ಡೇ 10 ಇದೇ ತರ ಪ್ಯಾಟರ್ನ್ ಕಂಟಿನ್ಯೂ ಮಾಡಿ. ಸೊ ಡೇ 10 ತನಕ ನೀವು ಸೆಕೆಂಡ್ ಕಂಟ್ರಿ ಫಿನಿಶ್ ಮಾಡಿರ್ತೀರಾ. ಅದಕ್ಕೆ ಮತ್ತೆ ಸೆಕೆಂಡ್ ಕಂಟ್ರಿ ಅಕೊಮಡೇಷನ್ ಡೀಟೇಲ್ಡ್ ವೇ ಅಲ್ಲಿ ಮೆನ್ಷನ್ ಮಾಡಬೇಕು. ಲೈಕ್ ಏರ್ ಬಿ ಎನ್ ಬಿ ನೇಮ್, ಡ್ಯೂರೇಷನ್ ಆಫ್ ದ ಸ್ಟೇ, ಅಡ್ರೆಸ್, ಫೋನ್ ನಂಬರ್, ಕನ್ಫರ್ಮೇಶನ್ ನಂಬರ್. ಲಾಸ್ಟ್ ಕಂಟ್ರಿ ಡೇ 11 ಇಂದ ಡೇ 15 ತನಕ. ಇದು ನಮ್ ಚಾಯ್ಸ್ ಇದ್ದಿದ್ದು ಕ್ರೊಯೇಷಿಯಾ. ನಿಮ್ ಚಾಯ್ಸ್ ಆಫ್ ಕಂಟ್ರಿ ಆಡ್ ಮಾಡಿ. ಮತ್ತೆ ಡೀಟೇಲ್ಡ್ ವೇ ಅಲ್ಲಿ ಡೇ 11 ಟ್ರಾವೆಲ್, ಆಕ್ಟಿವಿಟೀಸ್, ಮೀಲ್ಸ್, ಅಕೊಮಡೇಷನ್. ಸೊ ಇದೇ ತರ ಲಾಸ್ಟ್ ತನಕ ನೀವು ಎಲ್ಲ ಪ್ಯಾಟರ್ನ್ ಸೇಮ್ ಇರುತ್ತೆ. ಅಟ್ ಲಾಸ್ಟ್ ಕಂಟ್ರಿ ಅಕೊಮಡೇಷನ್ ಡೀಟೇಲ್ಸ್. ನಮ್ದು ಕ್ರೊಯೇಷಿಯಾ ಅಕೊಮಡೇಷನ್ ಇತ್ತು. ಇಲ್ಲಿ ನಾವು 2 ಜಾಗದಲ್ಲಿ ಸ್ಟೇ ಮಾಡಿದ್ವಿ, ಸ್ಪ್ಲಿಟ್ ಮತ್ತೆ ಬ್ರಾನ್ವಿಕ್. ಅದ್ರದ್ದು ಮೆನ್ಷನ್ ಮಾಡಿದ್ದೀವಿ. ನೀವು ನಿಮ್ ಚಾಯ್ಸಸ್ ನ ಆಡ್ ಮಾಡಿ. ಸೊ ಲಾಸ್ಟ್ ಡೇ 15 ಟ್ರಾವೆಲ್ ಫ್ರಮ್ ಕ್ರೊಯೇಷಿಯಾ ಟು ಬೆಂಗಳೂರು, ಇಂಡಿಯಾ. ಸೊ ಇಲ್ಲಿ ನೀವು ಫ್ಲೈಟ್ ಡೀಟೇಲ್ಸ್ ನ ಮೆನ್ಷನ್ ಮಾಡಿ. ಮೀಲ್ಸ್ ಆಲ್ಮೋಸ್ಟ್ ಏರ್ಪೋರ್ಟ್ ಅಥವಾ ಏರೋಪ್ಲೇನ್ ಅಲ್ಲಿ ನಿಮ್ದು ಮೀಲ್ ಆರ್ಡರ್ ಆಗಿದ್ರೆ ಅದನ್ನ ಮೆನ್ಷನ್ ಮಾಡಿ. ಹವೆವರ್ ನೀವು ಫ್ಲೈಟ್ ಡೀಟೇಲ್ಸ್ ನ ಅಟ್ಯಾಚ್ ಮಾಡಿರ್ತೀರಾ. ಸೊ ದಟ್ ಇಸ್ ಫೈನ್. ಇಲ್ಲಿ ತನಕ ಡೇ ವೈಸ್ ಪ್ಲಾನಿಂಗ್ ಕಂಪ್ಲೀಟೆಡ್ ಆಯ್ತು. ಸೊ ಇವಾಗ ಫೈನಾನ್ಷಿಯಲ್ ಡೀಟೇಲ್ಸ್ ನ ಇನ್ನೊಂದ್ಸತಿ ಮೆನ್ಷನ್ ಮಾಡೋಣ. ಸೊ ಇಲ್ಲಿ ಪ್ರೂಫ್ ಆಫ್ ಫಂಡ್ಸ್, ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅಟ್ಯಾಚ್ ಮಾಡಿರ್ತೀವಿ. ಅದ್ರದ್ದು ಹೈ ಲೆವೆಲ್ ಡೀಟೇಲ್ಸ್. ಇನ್ ಕೇಸ್ ನೀವು ಮೋರ್ ದನ್ 1 ಬ್ಯಾಂಕ್ ಇದ್ರೆ ಎಲ್ಲ ಬ್ಯಾಂಕಿಂದು ಬ್ಯಾಂಕ್ ನೇಮ್, ಅಕೌಂಟ್ ನಂಬರ್ ಮತ್ತೆ ಅಕೌಂಟ್ ಸ್ಟೇಟ್ಮೆಂಟ್ ನೀವು ಅಟ್ಯಾಚ್ ಮಾಡಿರ್ತೀರಾ. ಅದನ್ನ ಜಸ್ಟ್ ಮೆನ್ಷನ್ ಮಾಡಿ. ಲಾಸ್ಟ್ 3 months ಸ್ಟೇಟ್ಮೆಂಟ್ಸ್ ನ ಅಟ್ಯಾಚ್ ಮಾಡಿದೀವಿ ಅಂತ. ನೆಕ್ಸ್ಟ್ ಟ್ರಾವೆಲ್ ಇನ್ಶೂರೆನ್ಸ್, ಇದ್ರದ್ದು ಡೀಟೇಲ್ ಡಾಕ್ಯುಮೆಂಟ್ ನೀವು ಅಟ್ಯಾಚ್ ಮಾಡಿರ್ತೀರಾ. ಇಲ್ಲಿ ಜಸ್ಟ್ ಹೈ ಲೆವೆಲ್ ಆಗಿ ಇನ್ಶೂರೆನ್ಸ್ ಕಂಪ್ನಿ ಯಾವುದು, ಪಾಲಿಸಿ ನಂಬರ್ ಏನು, ಎಷ್ಟು ಸಮ್ ಕವರ್ಡ್ ಆಗಿದೆ, ಮತ್ತೆ ಇದು ವ್ಯಾಲಿಡಿಟಿ ಪೀರಿಯಡ್ ಏನು, ನಿಮ್ದು ಸ್ಟಾರ್ಟ್ ಡೇಟ್ ಮತ್ತೆ ಎಂಡ್ ಡೇಟ್ ನ ಮೆನ್ಷನ್ ಮಾಡಿ. ಸೊ ಟ್ರಾವೆಲ್ ಇನ್ಶೂರೆನ್ಸ್ ಇಂದು ಫುಲ್ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ನೀವು ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಅಟ್ ಲಾಸ್ಟ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇನ್ ಶೆಂಗನ್ ಏರಿಯಾ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋನ್ ನಂಬರ್, ಅವ್ರು ಎಲ್ಲಿ ರಿಸೈಡ್ ಮಾಡ್ತಿದ್ದಾರೆ, ರೆಸಿಡೆನ್ಷಿಯಲ್ ಅಡ್ರೆಸ್, ಮತ್ತೆ ಅವ್ರ ಕಂಪ್ನಿ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅದನ್ನ ಆಡ್ ಮಾಡಿ. ಅವ್ರು ನಿಮ್ಗೆ ಏನಾಗ್ಬೇಕು, ನಿಮ್ ರಿಲೇಶನ್ಶಿಪ್, ಫ್ರೆಂಡಾ, ಫ್ಯಾಮಿಲಿನಾ ಅಥವಾ ಕೊಲಿಗಾ ಅಂತ ಮೆನ್ಷನ್ ಮಾಡಿ. ಇನ್ ಕೇಸ್ ನಿಮ್ಗೆ ಯಾರು ಶೆಂಗನ್ ಏರಿಯಾದಲ್ಲಿ ಗೊತ್ತಿಲ್ಲ ಅಂದ್ರೆ ನಿಮ್ ಇಂಡಿಯಾ ಅಡ್ರೆಸ್ ನ ಮೆನ್ಷನ್ ಮಾಡ್ಬೋದು. ನಿಮ್ ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಯಾರ್ದಾರೋ ಅಡ್ರೆಸ್ ನ ಮೆನ್ಷನ್ ಮಾಡ್ಬೋದು. ಸೊ ಇದು ನಮ್ಮ ಡೀಟೇಲ್ಡ್ ಐಟ್ನರಿ. ಇದು ಫುಲ್ಲಿ ವೆರಿಫೈಡ್ ಇದೆ. ಇದರಿಂದ ನಮ್ಗೆ ವೀಸಾ ಕೂಡ ಸಿಕ್ಕಿದೆ. ನೀವು ಇದನ್ನ ರೆಫರೆನ್ಸ್ ಆಗಿ ನೋಡ್ಬೋದು. ನಾನು ಫುಲ್ ಸ್ಯಾಂಪಲ್ ಕೂಡ ಅಟ್ಯಾಚ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಹೇಗೆ ಡಮ್ಮಿ ಫ್ಲೈಟ್ ಟಿಕೆಟ್ಸ್ ನ ಬುಕ್ ಮಾಡಬೇಕು ಅಂತ ಡೌಟ್ಸ್ ಇದ್ರೆ ನೀವು ಈ ಲಿಂಕ್ ನ ಚೆಕ್ ಮಾಡಿ. ಅದ್ರಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಬೇರೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ನಮ್ಗೆ DM ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲೂ ನೀವು DM ಮಾಡ್ಬೋದು. ನಾನು ಆದಷ್ಟು ಬೇಗ ರಿಪ್ಲೈ ಮಾಡಿ ನಿಮ್ಗೆ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತೀನಿ. ಧನ್ಯವಾದಗಳು.